ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ಇವ್ ನೋಡ್ಕೊತವನ ಹೇರ್ ಸ್ಟೈಲ್ ಸರಿಯಾಗೈತ ಅಂತ. ಇಂಟ್ರೋ ಅಲ್ಲೇನೆ ಇವತ್ತು 3 ಜನ ಬಂದಿದೀವಿ. ಇದೇನಿದೆ ಹಿಂಗ್ ರೆಡಿ ಆಗಿದ್ದಾರೆ ಅನ್ಕೊಂಡಿದ್ದೀರಾ? ಇವತ್ತು ಡೇ ಔಟ್ ತರ ಎಲ್ಲಾದ್ರೂ ಸುತ್ತಾಡ್ಕೊ ಬರೋಣ ತಿನ್ಕೊಂಡು ಅಂತ ಹೇಳಿ ಹೊರಟಿದೀವಿ. ಆ್ಯಂಡ್ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದನ್ನ ಹೇಳ್ತೀನಿ ನಾನು. ತೋರಿಸ್ತೀನಿ, ಡೈರೆಕ್ಟ್ ನೋಡ್ಬಿಡಿ. ಆಯ್ತಾಯ್ತು. ಆ್ಯಂಡ್ ಇಟ್ಸ್ 7:15 ಇವಾಗ. ಇವ್ರದ್ದು ಇದ್ದಿದ್ದೆ ಬ್ಯಾಕ್ ಗ್ರೌಂಡ್ ಎಲ್ಲ ಎಲ್ಲಿದ್ರು ಅವ್ರದ್ದು ಇದೇ ಕತೆ ಕಿತ್ತಾಡ್ತಾನೆ ಅವರ ಬೆಳಗ್ಗೆಯಿಂದ. ಸುಮ್ಮನೆ ನಿಂತ್ಕಸ ಆಡ್ಬಾರ್ದು. ಹೆಂಗ್ ನಿಂತವ್ರ ಒಂದ್ ಸ್ವಲ್ಪ ತೋರ್ಸು, ಕೈನೂ ಹಿಡ್ಕೊಂಡು ಹೋಗ್ಬಿಟ್ಟ. And let's start the video. And we are going. ನೋಡಿ ಗೈಸ್, ನಮ್ಮ ಯಜಮಾನ್ರ ಜೊತೆ ಹೋಗ್ತಿದ್ವಿ. ಡೇ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಸುಮ್ಮನೆ ಸುತ್ತಾಡ್ಕೊಂಡು ಏನಾದ್ರು ತಿನ್ಕೊ ಬರೋಣ ಅಂತ ಹೋಗ್ತಾ ಇದೀವಿ. ಮನೇಲಿದ್ದು ಬೋರ್ ಆಗುತ್ತಲ್ಲ, ನೆಕ್ಸ್ಟ್ ಜಾಸ್ತಿ ಹೋಗೋಕ್ಕಾಗಲ್ಲ ಅಂತ, ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಿರೋದು. ಇವನು ಫುಲ್ ಬಿಸಿ ಫೋನಲ್ಲಿ. ಬ್ರೇಕ್ಫಾಸ್ಟ್ ಪಾಯಿಂಟ್ ಯಾವ್ದು ಅಂದ್ಕೊಂಡಿರೋದು ನಾವು? ಇಡ್ಲಿ ಏನು ಮಾಮು ಇಡ್ಲಿ ಮಾಮು ಅಂತೆ. ಹಾಸನ್ ಅಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂದ್ಕೊಂಡಿದ್ದೀವಿ. ಇಲ್ಲ ಎಸ್, ಬಾಕ್ಸ್ ತಗೋಬೇಕಾಗಿದ್ದು ಮರ್ತೋಗ್ಬಿಟ್ಟಿದ್ದೀವಿ ಪಾರ್ಸಲ್ ತಗೋಬರಕ್ಕೆ ಅಂತ. ಅದಕ್ಕೆ ನಾವು ಮತ್ತೆ ರಿಟರ್ನ್ ಬ್ಯಾಕ್ ಹೋಗ್ತಿದ್ದೀವಿ. 1.5 ಕಿಲೋಮೀಟರ್ 1 ಕಿಲೋಮೀಟರ್ ಬಂದಿದ್ವಿ ಅನ್ಸುತ್ತಷ್ಟೇ. ಈಗ ಮತ್ತೆ ಹೋಗ್ಬಿಟ್ಟು ನೈಟ್ ನೆನಪಿತ್ತು, ಮಾರ್ನಿಂಗ್ ನಾವು ರೆಡಿಯಾಗಿ ಹರಿಬರಿಯಲ್ಲಿ ಬೇಗ ಬಿಡ್ಬೇಕು ಅಂತ. ಎಲ್ಲಿ ಅವರೇ ಬಾಕ್ಸ್ಗೆ ಹಾಕೊಡ್ತಾರೆ, ಇಲ್ಲ ಅಂದ್ರೆ ತಗೊಂಡೋಗೋಣ ಬಿಡಿ. ಆಶಾ ಸ್ವೀಟ್ಸ್ ಅಲ್ಲಿ ಸ್ವೀಟ್ಸ್ ಪಾರ್ಸಲ್ ತರಕ್ಕೆ ಲಾಸ್ಟ್ ಟೈಮ್ ನಮ್ಗೆ ಜಾಮೂನ್ ಮತ್ತೆ ಚಂಪಾಕಲಿ ಎರಡೂ ಸಿಕ್ಕಿರ್ಲಿಲ್ಲ. ಸೊ ಏನೋ ಗೊತ್ತಿಲ್ಲ, ಹಾಸನ್ ಇಷ್ಟ ಆಗೈತೆ ನಮ್ಗೆ ಈ ಸತಿ. ಅದಕ್ಕೆ ಬೇಗ ಹೋಗ್ತಾ ಇದೀವಿ. 11 ಮತ್ತೆ 3ಗೇನೋ ಸಿಗೋದಂತೆ, ಸಂಡೇ ಸಿಗಲ್ಲ ಅಂತ ಅದಕ್ಕೆ ಹೋಗ್ತಾ ಇದೀವಿ. ಲೆಟ್ಸಿ ಇವತ್ತು ಸಿಗುತ್ತೆ ಅಂತ. ಗೈಸ್, ಇವಾಗ ನಾಗರಘಟ್ಟ ಅಲ್ಲಿ ಇಲ್ಲಿ ಇಡ್ಲಿ ಫೇಮಸ್ ಇರೋದ್ರ ನಿಮಗೆ ಒಂದು ಲಾಸ್ಟ್ ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ ನಾನು. ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಅನನ್ಯ ಮತ್ತು ಋತು ಇಬ್ಬರು ಟೇಸ್ಟ್ ಮಾಡಿರಲಿಲ್ಲ, ನಾವು ಟೇಸ್ಟ್ ಮಾಡಿದ್ವಿ. ನನಗೇನೋ ಅಷ್ಟು ಇಷ್ಟ ಇಲ್ಲ, ಬಟ್ ಅವ್ರು ಟೇಸ್ಟ್ ಮಾಡಲಿ, ಅವ್ರಿಗೇನು ಅನಿಸುತ್ತೆ ಅಂತ ಹೇಳಿ ಇಲ್ಲಿ ತೊಗೊಬರೋಕ್ಕೆ ಅಂತ ಹೋಗಿದ್ದಾರೆ. ಯೂಶ್ವಲಿ ಏನಂತಂದರೆ ಬರ್ತಾ ಇದ್ದಾರೆ ತೊಗೊಂಡು, ಒಡೆಯಿನ ಹಾಕಿಲ್ಲ ಅಂತ. ಅದಕ್ಕೆ ಇವಾಗ ಸದ್ಯಕ್ಕೆ ಟೇಸ್ಟ್ ಮಾಡೋಣ ಅಂತ ಹೇಳಿ ತೊಗೊಂಡು ಬರ್ತವ್ರೆ. ನಾವು ಅಲ್ಲಿಗೂ ಹಾಸನ್ಗೂ ಹೋಗ್ಬೇಕಾಗಿರೋದ್ರಿಂದ ಅಲ್ಲೂ ತಿನ್ಬೇಕಲ್ಲ, ಟೇಸ್ಟ್ ಮಾಡೋಕ್ಕೆ ಅಂತ ಒಂದು ತೊಗೊಬನ್ನಿ ಸಾಕು ಅಂತ ಹೇಳಿ ಅವ್ರಿಗೆ ಜಸ್ಟ್ ಟೇಸ್ಟ್ ಮಾಡೋಕ್ಕೆ ಅಂತ ತೊಗೊಬರಕ್ಕೆ ಹೇಳಿದ್ದೆ. ದೇ ಆರ್ ಕಮ್ಮಿಂಗ್. ಒಂದು ತರಬೇಕಿತ್ತು. ತಿನ್ನಿ ಬೇಗ, ನೀವು ಟೇಸ್ಟ್ ಮಾಡಿ. ನಾಗರಘಟ್ಟದ ಇಡ್ಲಿ ಟೇಸ್ಟ್ ಮಾಡ್ತವ್ರೆ ಗೈಸ್. ನಾವು ತಿಂದಿದ್ದೀವಿ, ಇವರು ತಿಂದವ್ರೆ. ಟೇಸ್ಟ್ ಮಾಡೋದೇನಿಲ್ಲ, ನೀನು ತಿನ್ನು. ನೀವು ಟೇಸ್ಟ್ ಮಾಡಲಿ ಅಂತ ತರಿಸಿರೋದು. ಬೇಗ ತಿನ್ನಿ. ನೀನು ಯಾವಾಗ ಮಾಡಿದ್ಯಾ? ಅದನ್ನೇ ತಿನ್ನಕ್ಕಾಗಲ್ಲ ಫುಲ್ಲು. ತಾನೇ, ನಾವು ಫುಲ್ ಬರೀ ಇಡ್ಲಿ ತಿಂದ್ವಿ, ತಿನ್ನಕ್ಕಾಗದೆ. ನೋಡಿ ಗೈಸ್, ಹಿಂಗಿರುತ್ತೆ. ಇನ್ನ ಆಗ್ತಾ ಇದ್ರಂತೆ, ಟೈಮ್ ಆಗುತ್ತೆ ಅಂತ ಬಂದ್ಬಿಟ್ಟವ್ರಿ. ನಂಗೆ ಬೇಡ, ನನ್ಗೆ ಹಿಡಿಯಲ್ಲಪ್ಪ ಇಲ್ಲಿದು. ನಾನು ಹೇಳಿಲ್ವಾ ಏನು ಕರೆಕ್ಟಾಗಿ ಹೇಳ್ದೆ, ಇದನ್ಯಾಕೆ ತಿಂತಾರೆ ಅಂತ. ಫೈನಲಿ ಖಾಲಿ ಮಾಡೋದ್ರು ಗೈಸ್. ಅನನ್ಯ ನಿನ್ಗೇನು ಅನ್ನಿಸ್ತು ಟೇಸ್ಟ್? ಅಂದ್ರೆ ಹಂಗೇನು ಇದಾಗಿಲ್ಲ, ಪರವಾಗಿಲ್ವ? ಋತು ನಿನ್ಗೇನು ಅನ್ನಿಸ್ತು? ಮೆಣಸಿನ್ಕಾಯಿ ತಿಂದಂಗೆ ಆಯ್ತಂತೆ. ಆಮೇಲೆ ಇನ್ನೇನು ಅನಿಸ್ತು? ಇದು ಯಾಕೆ ತಿನ್ನಕ್ ಬರ್ತಾರೋ ಅಂತ.
ಋತು ದಿನ ಬಂದಿದೆ. ತಿನ್ನೋಡು ಹೆಂಗೈತೆ ಹೇಳು ಗೈಸ್. ನಾವು ಗುಂಡಣ್ಣ ಬೇಕ್ರಿ ಹತ್ರ ಇದ್ದೀವಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಲಾಸ್ಟ್ ಟೈಮ್ ಬಂದಾಗ, ಅದಕ್ಕೆ ಇವಾಗ ತಗೊಂಡು ಟೇಸ್ಟ್ ಮಾಡ್ತಾ ಇದೀವಿ. ತಿನ್ನೋಡು ನೀನ್ ತಾನೇ ಟೇಸ್ಟ್ ಇರೋದು. ತಿನ್ರು ಯಾರೋ ಒಬ್ರು. ಸುಡ್ತಾ ಇರುತ್ತೆ, ಆದ್ರೆ ಬಿಸಿ ಇರುತ್ತೆ, ಒಳಗಡೆ ಬಿಸಿ ಇರುತ್ತೆ. ಚಾಕ್ಲೇಟ್ ಬಂದಿಲ್ಲ ಇನ್ನು ಅದರಲ್ಲಿ. ಸುಡ್ತಾಯ್ತಾ? ಅಯ್ಯೋ ಸುಟ್ಟೋಯ್ತು ಅವನಿಗೆ. ಜಾಸ್ತಿ ಬಿಸಿ ಆಯ್ತಾ? ಹುರ್ಕೊಂಡ್ ತಿನ್ನು. ಹೆಂಗ್ ಹುರ್ಬೇಕಾಗುತ್ತೆ? ಹುರ್ಬು ಒಳಗಡೆ ಅದು ಮೆಲ್ಟ್ ಮಾಡಿರ್ತಾರಲ್ಲ, ಅದಕ್ಕೆ ಬಿಸಿ ಇರುತ್ತೆ. ಸರಿ ತಿನ್ನು ತಿನ್ನು. ನೆಕ್ಸ್ಟ್ ರೌಂಡ್. ನೋಡಿ ಗೈಸ್ ಇಲ್ಲಿ ಹೆಂಗ್ ತಿಂತವಳೆ ಅಂತ. ಹಂಗೆ ಹೋಗಿ ಹತ್ರದಲ್ಲಿ ಮೇಲಿಂದ ತೋರಿಸು ಗೈಸ್. ಇದು ಮಿಲ್ಕ್ ಕೇಕ್ ಅಂತೆ, ಟೇಸ್ಟ್ ಮಾಡಬೇಕು ಅಂತ ತಗೊಂಡಿದ್ದೀವಿ. ನೆಚ್ಚಿ ಇವಳು 0 ರೌಂಡ್ ಆದ್ಮೇಲೆ ಟೇಸ್ಟ್ ಮಾಡ್ತಾಳೆ. ಹೆಂಗೈತೆ? ಚೆನ್ನಾಗೈತಾ? ಇವಳು ದಿನ ಇದು ಮುಗ್ದಿಲ್ಲ. ಇಂಥ ಕಿತಾಪತಿ ಮಾಡು ಅಂದರೆ ಫಸ್ಟ್ ಟೈಮ್ ರಿವ್ಯೂ ಕೊಡ್ತಾಳೆ. ಯಾವ್ದು ಚೆನ್ನಾಗೈತೆ? ಚಾಕ್ಲೇಟ್ ಇಷ್ಟಪಡೋರಿಗೆ ಅದು ಚೆನ್ನಾಗಿದೆ. ಡಿಫ್ರೆಂಟ್ ಋತು ಇಡ್ಲಿ ಹೆಂಗಿತ್ತು? ತಿಂಡಿ ಹೆಂಗಿತ್ತು? ಖಾರ ಇತ್ತ? ಚಟ್ನಿ? ನಿನ್ಗೆ ಹೆಂಗಿತ್ತು ಬ್ರೇಕ್ಫಾಸ್ಟ್? ತಿಂಡಿ ಹೆಂಗಿತ್ತು? ಸಾಫ್ಟ್ ಗೀ ಹಾಕಿದ್ರು ಅದ್ರ ಮೇಲೆ. ಅದೊಂದು ಚಟ್ನಿ ಸ್ವಲ್ಪ ಖಾರ ಇತ್ತು. ಈರುಳ್ಳಿ ಹಾಕೊಂಡು ಇಟ್ಸ್ ನೈಸ್. ಸ್ವಲ್ಪ ಖಾರ ಇತ್ತು ಅನಿಸ್ತು ನಂಗೆ ಚಟ್ನಿ. ಸ್ಪೈಸಿ ಚೆನ್ನಾಗಿತ್ತು. ನನಗೆ ಸ್ಪೈಸಿ ಚೆನ್ನಾಗಿತ್ತು. ಅಟ್ ಪ್ರೆಸೆಂಟ್ ನಾವು ಹರ್ಷ ಸ್ವೀಟ್ಸಲ್ಲಿ ಕೂತಿದ್ದೀವಿ. ಚಂಪಾಕಲಿ ಮತ್ತು ಗುಲಾಬ್ ಜಾಮೂನ್ ಪಾರ್ಸಲ್ ತಗೊಂಡೋಗೋಕೆ ಬಂದಿದ್ದೀವಿ. 11 o'clock ಅಂತ ಸಿಗೋದು. ಜನಗಳೆಲ್ಲ ಬಾಕ್ಸ್ ಇಟ್ಕೊ ಬಂದಿದ್ದಾರೆ. ಎಷ್ಟೊಂದು ಚೆನ್ನಾಗಿದ್ದಾರೆ. ನಾವು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. 11ಗೆ ಚಂಪಾಕಲಿ ಅಷ್ಟೇ. 11ಗೆ ದೊಡ್ಡ ಬಾಕ್ಸ್ ತಂದವ್ರಂತ. ಟಿಫಿನ್ ಬಾಕ್ಸ್ ತಂದವ್ರೆ. 11 o'clock ಚಂಪಾಕಲಿ ಅಷ್ಟೇ ಅಂತೆ. 3ಗೆ ಚಂಪಾಕಲಿ ಗುಲಾಬ್ ಜಾಮೂನ್ 2 ತಾನೇ ಇರುತ್ತೆ ಜಾಮೂನು. ಓಕೆ 11ಗೆ ಗುಲಾಬ್ ಜಾಮೂನ್ ಚಂಪಾಕಲಿ 2, 3ಗೆ ಬರೀ ಗುಲಾಬ್ ಜಾಮೂನ್. ಸೈಡಲ್ಲಿ ಚೆನ್ನಾಗಿ ನೋಡಿ ಮಾತಾಡೋ ಅಷ್ಟೇ. ಇನ್ನೇನು ನೀನು ಹೇಳಿದ್ಯಲ್ಲ ಬಿಡು. ನೀನೊಂದ್ಸಲ ಹೇಳು. ಚೆನ್ನಾಗಿ ನೋಡಿ ನೀನು ಹೇಳಿದ್ದೆ. ಗೈಸ್ ಇನ್ನ ಫುಲ್ಲು ರಶ್ ಇದೆ. ನಾವು ತಗೊಬಂದಿರೋ ಪಾರ್ಸಲ್ ಇದು ಚಂಪಾಕಲಿ ಸ್ವೀಟ್ಸು 2 ಬಾಕ್ಸಲ್ಲೂ. ದೆನ್ 2 ಬಾಕ್ಸ್ ಗುಲಾಬ್ ಜಾಮೂನ್. ಬಟ್ ಅಲ್ಲಿ ಇಸ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆ ರಶಲ್ಲಿ. ತಗೊಂಡಾಯ್ತು. ಗೈಸ್ ಚಂಪಾಕಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ನೀವು ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೆಂಗಿದೆ ಅಂತ. ಈಗ ಫ್ರೆಶ್ ಆಗಿದೆ ಅನ್ಸುತ್ತೆ. ಅದು ಮನೇಲಿ ಮಾಡೋ ಥರನೇ ಕಾಣಿಸ್ತೈತೆ. ಇಲ್ಲಿ ಇವ್ರು ನೋಡಿ ಸ್ವೀಟ್ ತಿಂದೆ ಹೋದರ್ನು. ಸ್ವೀಟ್ ತಿಂದು ರಿವ್ಯೂ ಹೇಳಕ್ ಕೊಟ್ಟಿದ್ದೀವಿ. ನೈಸ್. ಲೈಟ್ ಸ್ವೀಟ್ ಆಯ್ತಾ? ಇವರು ಮೈಸೂರು ಪಾಕ್ ತಿಂತಾ ಇದ್ದಾರೆ. ಬಿಸಿ ಬಿಸಿ ತುಪ್ಪದ ಸ್ವೀಟ್ ತಿಂದು ಸಾಕಾಯ್ತು. 11:30ಗೆ ಸಿಗೋದು.
ಮೈಸೂರು ಪಾಕ್ ಬೇಕಂದ್ರೆ 11 ಪ್ಯಾಕೆಟ್. ಜಾಮೂನ್ ಕೊಡ್ತಾ ಇರಲಿಲ್ಲ, ಇನ್ನೊಂದು ಭಾಳ ಹಳ್ಳಿ ಕೊಟ್ಟರು ಹಳ್ಳಿ. Guys, at present we are in Vishal Mega Mart. ಆಫರ್ ಅಂತೆ ಎಷ್ಟು ರಶ್ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಇವಾಗ ವಿಶಾಲ್ ಮೆಗಾ ಮಾರ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಪಿಲ್ಲೈ ಮೆಸ್ಸಿಗೆ ಹೋಗ್ತಿದ್ದೀವಿ. ಬಟ್ ಸ್ವಲ್ಪ ಹರಿಬರಿನೇ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಪಿಲ್ಲೈ ಮೆಸ್ಸಲ್ಲಿ ಲಾಸ್ಟ್ ಟೈಮ್ ನಮಗೆ 3ಗೇನೋ ಹೋಗಿದ್ವಿ, ಊಟ ಏನೂ ಸಿಕ್ಕಿರಲಿಲ್ಲ, ಖಾಲಿ ಆಗಿತ್ತು. ಅದಕ್ಕೆ ಇವತ್ತು ಈ ಸತಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಫುಲ್ ಶಾಪಿಂಗ್ ಹರಿಬರಿಯಲ್ಲಿ ಸಿಕ್ಕಾಪಟ್ಟೆ ಕ್ರೌಡೆಡ್ ಇತ್ತು. ಈ ಆಫರ್ಸ್ ಏನೋ ನಡೀತಿದೆ ಅಂತ ಹೇಳ್ಬಿಟ್ಟು ಕ್ರೌಡಲ್ಲಿ ಇದ್ರೂ ಹರಿಬರಿಯಲ್ಲಿ ಇದ್ರೂ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಶಾಪಿಂಗ್ ಮಾಡ್ಕೊಂಡೆಲ್ಲ ಮುಗಿಸ್ಕೊಂಡು ಇವಾಗ ಪಿಲ್ಲೈ ಮೆಸ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ 135 140 150 ಅಷ್ಟರಲ್ಲಿ ರೀಚ್ ಆಗ್ತೀವಿ. ಆ್ಯಂಡ್ ಲೆಟ್ಸ್ ಸಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಏನು ಗೊತ್ತಾ, ಪಿಲ್ಲೈ ಮೆಸ್ ಕ್ಲೋಸ್ ಆಗಿದೆ, ಇವತ್ತು ಓಪನ್ ಇಲ್ಲ. ಅದಕ್ಕೆ ಮಮತಾ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಈವನ್ ಅದು ಕೂಡ ಫೇಮಸ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲೆಟ್ಸ್ ಸಿ, ಅಲ್ಲಿಗೆ ಹೋಗೋದಾಗಿದ್ರೆ ನಾನಿನ್ನೂ ಆರಾಮಾಗಿ ಶಾಪಿಂಗ್ ಮಾಡ್ಬೋದಾಗಿತ್ತು. ನನಗೆ ಪ್ರದೀಪ್ ಹೇಳಿದ್ರು ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು. ನಾವು ಪಿಲ್ಲೈ ಮೆಸ್ಸಲ್ಲಿ ಮಿಸ್ ಆಗುತ್ತಲ್ಲ, ಲಾಸ್ಟ್ ಸತಿನೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಮುಗಿಸ್ಕೊಂಡ್ವಿ. ಈಗ ನೋಡಿದ್ರೆ ಇವಾಗೂ ಸಿಕ್ಕಿಲ್ಲ. ಹೋಗ್ತಾಲ್ ಟೇಸ್ಟ್ ಮಾಡೋದು. ಅನನ್ಯ, ನಿನ್ನ ಪಿಲ್ಲೈ ಮೆಸ್ ಅದೇನೋ ನಮಗೂ ಅದಕ್ಕೂ ಹಾಗೆ ಬರಲ್ಲ ಅಂತೀರಿ. ಲಾಸ್ಟ್ ಸತಿನೂ ಕರ್ಕೊಂಡ್ಬಂದಿದ್ವಲ್ಲ, ಅದಕ್ಕೆ ಕ್ಲೋಸ್. ನೀನು ಕರ್ಕೊಂಡ್ಬಂದಾಗೆಲ್ಲ ಹಿಂಗೆ ಆಗೋದು ಅಂತ ಅವನೇ ಕಣೆ. ನಾನು ಕರ್ಕೊಂಡ್ಬಂದಾಗಲ್ಲ, ಇವನು ಕರ್ಕೊಂಡ್ಬಂದಾಗ. ಇದೆ ಗೈಸ್ ಹೋಟೆಲ್. ಇಲ್ಲಿ ಕಳ್ಸಿದ್ರಾ? ಮೇಲೆನಾ ರಶ್ ಇದೆಯಾ? ಗೈಸ್ ಆರ್ಡರ್ ಮಾಡಿ ಆಗಿದೆ. ವಿ ಆರ್ ವೇಟಿಂಗ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಕೈಮಾ. ದೆನ್ ಮಟನ್ ಏನು ಕೈಮಾ ಮತ್ತು ಇನ್ನೊಂದು ಮಟನ್ ಕುರ್ಮಾ. ಇಷ್ಟನ್ನು ಆರ್ಡರ್ ಮಾಡಿದ್ದೀವಿ. ಬಸ್ ಇವಾಗ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದರೆ ಫುಲ್ ಬ್ಯಾಟಿಂಗ್. ನಮ್ಮ ಋತು ತವಾ ಫ್ರೈ ಕೇಳ್ದ, ತವಾ ಫ್ರೈ ಇಲ್ವಂತೆ. ಬಂದರೆ ಆಯಿಲಲ್ಲಿ ಫ್ರೈ ಮಾಡೋದೈತೆ ಅಂತೆ. ಹೇಳ್ಬೋದಾಗಿತ್ತು, ಅದೊಂದು ಸ್ವಲ್ಪ ಸೀಕ್ರೆಟ್ ಇದೆ. ಗೈಸ್, ನಾನೇನು ವ್ಲಾಗ್ ಮಾಡ್ಕೊಂಡು ಇದು ಮಾಡ್ಕೊಂಡು ಕೂತಿದ್ದೀನಿ. ನೀರೆಲ್ಲ ಮುಗ್ಸೇ ಬಿಡ್ತವ್ರು ಆಲ್ರೆಡಿ. ಹೆಂಗಿದೆ ಋತು ಟೇಸ್ಟು? ಇಟ್ಸ್ ನೈಸ್. ಇವ್ರಿನ ಚಿಕನ್ ಬಿರಿಯಾನಿ ತಿಂತವ್ರೆ ಗೈಸ್. ಮಟನ್ ಬಿರಿಯಾನಿ ಏನಾಯ್ತು, ನಾವು ಟೇಸ್ಟ್ ಮಾಡಿಲ್ಲ ಇಲ್ಲ. ಇವ್ರು ಮಟನ್ ಬಿರಿಯಾನಿ ಅವರು. ಚೆನ್ನಾಗಿತ್ತಾ ಮಟನ್ ಬಿರಿಯಾನಿ? ನೈಸ್. ಯಾವ್ದು ಇಷ್ಟ ಆಯಿತು? ಕೈಮಾ ಇಷ್ಟ ಆಯ್ತಾ? ನಾನೇನು ಏನೂ ತಿಂದಿಲ್ಲ, ತಿಂದ್ಬಿಟ್ಟು ಹೇಳ್ತೀನಿ. ಏನು ವಿಡಿಯೋ ಮಾಡಬೇಕಂತೆ ಅಂತ ಕೈಮಾ ತಿಂತಾನಂತೆ, ಟೇಸ್ಟ್ ರಿವ್ಯೂ ಹೇಳ್ತಾನಂತೆ, ವಿಡಿಯೋ ಮಾಡಬೇಕಂತೆ. ಹೆಂಗೈತೆ? ಹೌದಾ? ಇಷ್ಟು ಐಟಮ್ಸಲ್ಲಿ ಯಾವ್ದು ಇಷ್ಟ ಆಯಿತು? ಯಾವ್ದು ಇಷ್ಟ ಆಯಿತು? ರೈಸ್. ಬಿರಿಯಾನಿ ಟೇಸ್ಟ್ ಚೆನ್ನಾಗೈತೆ. ಬೇಸಿ ಇವ್ರಿಗೆ ಕೈಮಾ ಇಷ್ಟ ಆಯ್ತು ಅಂತ, ಬಿಕಾಸ್ ಇವ್ರಿಗೆ ಕೈಮಾ ಸಿಕ್ಕಾಪಟ್ಟೆ ಇಷ್ಟ. ನನಗೆ ನಿಮಗೆ ಬಿರಿಯಾನಿ? ನಮಗೂ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಟೇಸ್ಟ್ ಚೆನ್ನಾಗಿದೆ. ವಿ ಆರ್ ಡನ್ ವಿತ್ ದಿ ಊಟ. ಇವಾಗ
ಐಸ್ ಕ್ರೀಮ್ ತಿನ್ನಕ್ಕಂತ ಪೋಲಾರ್ ಬೇರ್ಗೆ ಹೋಗ್ತಾ ಇದೀವಿ ಗೈಸ್. DBC ತಿನ್ಬೇಕು ಅಂತ. ಕಾರ್ನರ್ ಹೌಸ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಬಟ್ ಕಾರ್ನರ್ ಹೌಸ್ ಇಲ್ಲ ಇಲ್ಲಿ. ಅದಕ್ಕೆ ವಿ ಆರ್ ಗೋಯಿಂಗ್ ಟು ಪೋಲಾರ್ ಬೇರ್ಗೆ ಹೋಗ್ತಿದ್ದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ನನಗೆ ಐಸ್ ಕ್ರೀಮ್ ಬೇಕಾಗಿ ಐಸ್ ಕ್ರೀಮ್ ತಿನ್ನೋಕೆ ನನಗೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವರೆಲ್ಲರೂ ಚಾಟ್ಸ್ ಹತ್ರ ಹೋಗೋಣ ಅಂತಂದರು. ಪ್ರದೀಪ್ ಅಲ್ಲಿ ಹೋಗಿದ್ರೆ ಲೈಮ್ ಸೋಡಾ ಏನಾದ್ರು ಕುಡಿಬೋದಂತ. ನೆಕ್ಸ್ಟ್ ಟೈಮ್ ಇರುತ್ತಲ್ಲ ಹೇಗಿದ್ರು ಪೋಲಾರ್ ಬೇರ್ಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟ್ ನೋಡೋಣ. ಗೈಸ್ ಇವ್ರು ಐಸ್ ಕ್ರೀಮ್ ತಿನ್ನೋಕ್ಕೂ ಬರಲಿಲ್ಲ, ಬಾದಾಮಿ ಮಿಲ್ಕ್ ಕುಡಿಯೋಕ್ಕೂ ಬರಲಿಲ್ಲ, ಕಾರಲ್ಲೇ ಕೂತಿದ್ರು. ಅನನ್ಯ ಯಾಕೆ ನೀನು ತಿನ್ನೋಕೆ ಬರಲಿಲ್ಲ? ಹಿಂಗೆ ಗೈಸ್ ಊಟ ಮಾಡಿದ್ರೆ ಮುಗೀತೀವ್ರಿ, ಇನ್ನೇನು ತಿನ್ನಲ್ಲ. ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ, ಪ್ರದೀಪ್ ಹೋದ್ರು, ಈಗ ನಾವು ಹೋಗ್ತಾ ಇದ್ದೀವಿ. ಗೈಸ್ MG ರೋಡಲ್ಲಿ ಇದ್ದೀವಿ, ಲೈಮ್ ಸೋಡಾ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಇವಳು ಮೋಮೋಸ್ ಬಿಟ್ರೆ ಇನ್ನೇನು ಬೇಡ ಅಂತ ಇವಳಿಗೆ. ಇವನಂತೂ ಏನಕ್ಕೂ ಬೇಡ, ಇವನು ಏನು ತಿನ್ನಲ್ಲ ಏನು ಕುಡಿಯಲ್ಲ, ಊಟ ಬಿಟ್ರೆ ಏನೂ ಇಲ್ಲ. ನಾನು ಪ್ರದೀಪ್ ಅಷ್ಟೇ ಗೈಸ್ ತಗೊಂಡಿರೋದು. ನಾನು ಲೈಮ್ ಸೋಡಾ ತೊಗೊಂಡಿದ್ದೀನಿ. ನೀವೇನು ತಗೊಂಡಿದ್ದೀರಾ? ನೀವು ಯಾವ ತಗೊಂಡಿರೋದು? ಪುಲ್ಸ ಅದೇ ಇದೆಯಲ್ಲ ಅದು. ಓ ನೈಸ್. ಹಾಗಿದ್ರೆ ವ್ಲಾಗ್ ಮಾಡ್ತೀನಿ ಕುಡಿಯೋದನ್ನ. ಲಾಸ್ಟ್ ಟೈಮ್ ಮುಗ್ದೋದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ನ, ಅದಕ್ಕೆ ಈಗ ಕುಡಿಯೋದನ್ನೇ ತೋರಿಸ್ತೀನಿ ತಡಿ. ಕೊಡೋದು ಲೇಟ್ ಆಗ್ಬೋದು. ಗೊತ್ತಾಯಿಲ್ಲ, ಅದೆಲ್ಲ ಗೊತ್ತಾಗಲ್ಲ ನಮ್ಗೆ. ನೀನು ಕುಡಿಯೋದು ನೀರ್ನ ಯಾಕರೊಳಗೆ ಇಕ್ತಾರೆ, ಕೊಡು ಇಟ್ಕೊಡ್ತಾರೆ. ಲೈಮಾ? ಓಕೆ, ನಂದು ಇದು ನಂದು ಲೈಮ್. ನಾನೇ ನಿಧಾನ ಕುಡಿಯೋದು ಟೇಸ್ಟ್ ಮಾಡಿ ಕೊಡ್ತೀವಿ ನಾವು. ಆಯ್ತು ತಗೋ. ಏನಾಗೈತೆ? At present we are in Ananya's favorite destination. Favorite spot. ಬಿಟ್ಟು ಒಬ್ಳೆ ಬಂದು ತಿಂದ್ಬಿಟ್ಟು ಎಲ್ಲ ಒಂಚೂರಾರು ಕೊಡ್ಬಾರ್ದ ನಮ್ಗೆ? ಇವಾಗ ಬಂದು ನನ್ನ ಪೊಸಿಷನ್ಗೆ ಗೊತ್ತಾಯಿದ್ದೀನಿ. ಏ ಬಾ ಲೋಗನ ಇಲ್ಲಿ ಅಲ್ಲಿ 4 ಜನಕ್ಕಾಗಲ್ಲ. ಕೊಡಿ ಸ್ನ್ಯಾಪ್ ಹಾಕ್ತೀನಿ. ಅವ್ಳು ಸ್ನ್ಯಾಪ್ ಹಾಕ್ಬೇಕಂತ ತಡಿಯಪ್ಪ. ಇವತ್ತೇನು ಒಂಥರ ಆರೆಂಜ್ ಕಲರ್ ಐತೆ, ಹೌದು ರೆಡ್ ಚಟ್ನಿ ತಾನೆ. ಸ್ವಲ್ಪ ಆರೆಂಜ್ ಮಿಕ್ಸ್ ಮಾಡೋ. ಇವತ್ತು ನಮಗೆ ಎಗ್ ಮೋಮೋ ಸಿಗ್ಲಿಲ್ಲ, ಪನ್ನೀರ್. ನೀನು ತಿನ್ನವ? We are going back. ಸೌಂಡ್ ಕಡಿಮೆ ಕೊಡ್ತೀನಿ. We are going back. ಸರಿಯಾಗಿ ನಿದ್ದೆ ಬರ್ತಿದೆ, ಡಿಹೈಡ್ರೇಷನ್ ಥರ ಫುಲ್ಲು ಬಾಯಾರಿಕೆ ಆಗ್ತಿದೆ. ಸರಿಯಾಗಿ ಮಜ್ಜಿಗೆ ಕುಡಿದ್ವಿ, ಅಂದ್ರೂ ಇನ್ನ ನೀರು ಕುಡಿತಾನೆ ಇದ್ವಿ. ಏನಾಗ್ಬಿಟ್ಟಿದೆ ಗೊತ್ತಾ, ನಾವು ಗುಲಾಬ್ ಜಾಮೂನ್ ಸಿರಪ್ ಎಲ್ಲ ಚೆಲ್ಬಿಟ್ಟಿತ್ತು. ಇಲ್ಲಿ ಬ್ಯಾಗಲ್ಲಿ ಕವರಲ್ಲಿ ಹಾಕೊಂಡ್ಬಂದಿದ್ವಿ, ಹಂಗೋರು ಕವರ್ ಒಳಗಡೆ ಎಲ್ಲ ಲೀಕ್ ಆಗ್ಬಿಟ್ಟಿತ್ತು. ಪಾಪ ಅನನ್ಯ ಋತು ಇಬ್ರು ಈಚೆ ತೆಗೆದ್ಬಿಟ್ಟು ಕವರೆಲ್ಲ ಚೇಂಜ್ ಮಾಡಿ ಅದನ್ನ ಎಸ್ಬಿಟ್ಟು ಬೇರೆ ಅದು ಬಾಕ್ಸಿಗೆ ಕವರ್ ಹಾಕ್ಬಿಟ್ಟು ಮುಚ್ಚಿದ್ದಾರೆ. ನಿದ್ದೆ ಬರ್ತಿದೆ ಸರಿಯಾಗಿ. ಹೋಗ್ತಾ ಇದೆ. ಇವ್ರಿಬ್ರದ್ದು ಮಾತುಕತೆ ಕಂಟಿನ್ಯೂ. ಇವ್ರಿಗೆ ನಿದ್ದೆನೂ ಬರಲ್ಲ. ಇಬ್ರು ಪಕ್ಕದಲ್ಲಿ ಕೂತ್ಕೊಂಡ್ರೆ ಟೈಮ್ ಹೋಗೋದು ಗೊತ್ತೂ ಆಗಲ್ಲ ಅನ್ಸುತ್ತೆ. ನೋಡಿ ನೋಡಿ ಇದು ಊರ್ ಬಂತು. ಆದಷ್ಟು ಬೇಗ
ರೀಚ್ ಆಗ್ತೀವಿ. ಏನಂತ ಮೋಮೋಸ್ ತಿಂದ್ರ ಸಕ್ಕತ್ತಾಗಿತ್ತು ಮಾತ್ರ. ನಾನು ಒಂದ್ ಪ್ಲೇಟ್, ಇವನು ಒಂದ್ ಪ್ಲೇಟ್. ನಾವ್ ಇವ್ರಿಗೆ ಮೋಮೋಸ್ ತಿನ್ನಕ್ ಬಿಟ್ಬಿಟ್ಟು ನಾವು ನಂದಿನಿ ಪಾರ್ಲರ್ ಹತ್ರ ಮಜ್ಜಿಗೆ ಕುಡಿಯಕ್ಕೆ ಗೋಲಾ ತಿಂದಿಲ್ಲ. ತಿನ್ನೋಣ ಅಂತ ಹೋದೆ, ಬಟ್ ಎಲ್ಲಾ ಬಾಟಲ್ಸ್ ಅಲ್ಲೂ ಅದು ಕಲರ್ ಇದ್ದಿದ್ ನೋಡಿ ಯಾಕೋ ಜಾಸ್ತಿ ಕೆಮಿಕಲ್ಸ್ ಅಂತ ಅನ್ನಿಸ್ತು, ಬಿಟ್ಬಿಟ್ಟು ಬಂದೆ. ಇನ್ನೊಂದು ಅವಾಂತರ ಆಗೈತಿ ನೋಡಿ, ಇಲ್ಲಿ ಮೈಸೂರು ಪಾಕಿನ ಗೀ ಎಲ್ಲ ಲೀಕ್ ಆಗೈತಿ. ನೋಡಿ ಕ್ಲೀನಿಂಗ್ ಕರ್ಕೊಂಡ್ ಬಂದಿದೀವಿ ಅದಕ್ಕೋಸ್ಕರ ಕ್ಲೀನ್ ಮಾಡಿ. ನೋಡಿ ಈ ಕಡೆ ಸೈಡ್, ಅಲ್ಲಿ ಈ ಕಡೆ ಸೈಡ್ ಬಂದ್ಬಿಟ್ಟಿದೆ. ಅಯ್ಯೋ ಇಲ್ಲಿ ನೋಡಿ ಟೇಸ್ಟ್ ನೋಡಿ ದೇಸಂದಿ ನಾವು ಎಲ್ಲಾದ್ರೂ ನಿಲ್ಸಿ. ಅಂಡ್ ಎಸ್, ಮನೆಗೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಇನ್ನ ಸ್ವಲ್ಪ ಹೊತ್ತಲ್ಲ, ಇನ್ನ ತಿಪ್ಟೂರೇ ರೀಚ್ ಆಗಿಲ್ಲ ನಾವು. ಹೋಗ್ತೀವಿ ಆದಷ್ಟು ಬೇಗ. ಇದ್ರಲ್ಲಿ ಕತ್ತಿಸ್ತೀವಿ ಈಗ. 3 ಬಸ್ ಹೋಗ್ತಿದೆ, ತುರುವೇಕೆರೆ ಬಸ್ ಹೋಗ್ತಿದೆ. ಸರಿಯಾಗಿ ಶಾಪಿಂಗ್ ಮಾಡಿದ್ವಿ, ಸ್ಯಾಟಿಸ್ಫೈಡ್. ನೋಡಿ ಶಾಪಿಂಗ್ ಲೇಟ್. never the least. ಅದು ಟೈಮ್ ಇಲ್ದೇನೆ ಅಷ್ಟು ಗೈಸ್. ನಾವು ಪಿಲ್ಲೆ MSಗೆ ಹೋಗೋದು ಏನಾರ ಇಲ್ಲ ಅಂದಿರ ನಿಜವಾಗ್ಲೂ ಜಾಸ್ತಿ ಆಗಿರ್ತಿತ್ತು. ಬಿಲ್ಲಿಂಗ್ ಮಾಡಿಸ್ದಾಗ್ಲೇ ಗೊತ್ತಾಗಿದ್ದು ನಮ್ಗೆ, ಅಯ್ಯೋ ಇಷ್ಟೊಂದು ಶಾಪ್ ಮಾಡಿದೀವಿ, ಇಷ್ಟೊಂದಾಗೈತೆ ಅಂತ. ಇನ್ನ ಕಡಿಮೆ, ನಾನ್ ನಿಜ ಹೇಳ್ಬೇಕು ಅಂತಂದ್ರೆ ಅಷ್ಟೆಲ್ಲ ಆಗಲ್ಲ, ಕಡಿಮೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಇನ್ನು ಏನಾದ್ರು ಟೈಮ್ ಆಗಿಲ್ಲ ಅಂದ್ರೆ ಇನ್ನೂ ಜಾಸ್ತಿನೇ ಆಗಿರ್ತಿತ್ತು. ಶೈನಿಂಗ್ ಹೊಡೆಯುತ್ತೆ. ಇವಳೆ ನನ್ಗೆ ಹೇಳಿದ್ದು ಬಿಸ್ಲಿಗ್ ಬಾ ಅಂತ. ಏನ್ ಗೊತ್ತಾ ಫ್ರೆಂಡ್ಸ್, ಇವ್ರಿಬ್ರು ಎಲ್ಲಾರು ಕರ್ಕೊಂಡೋದ್ರೆ ಏನಾದ್ರು ಕಾಣಂಗಿಲ್ಲ, ಹೆಂಗ್ ಹುಡೋಗ್ಬಿಡ್ತಾರೆ. ಅವ್ರಿಗೆ ಹೋಗಿ ಹಿಡ್ಕೊಂಬರೋದೇ ದೊಡ್ಡ ಕೆಲ್ಸ ನಮ್ಗೆ. ಆಮೇಲೆ ಏನು ಅಷ್ಟೇ ಕರ್ಕೊಂಬರ್ತೀವಿ. ಇವ್ನ ಎಲ್ಲಿ ಕರ್ಕೊಂಡೋದ್ರು ಲಾಸು. ಏನು ತಿನ್ನಲ್ಲ, ಏನು ಮಾಡಲ್ಲ, ಏನು ಶಾಪಿಂಗು ಮಾಡಲ್ಲ, ಏನು ತಗೊಳ್ಳೋದು ಇಲ್ಲ. ಹಂಗೇನು ಬೇಡ ಅಂತಾನೆ. ಇವಾಗಿಲ್ಲಿ ಶುಗರ್ ಕೇನ್ ಜ್ಯೂಸ್ಗೆ ಅಂತ ಸ್ಟಾಪ್ ಮಾಡಿದೀವಿ. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಡಿಹೈಡ್ರೇಷನ್ ಕಡಿಮೆ ಆಗ್ಲಿ ಅಂತ. ಮನೆ ಚಿಕ್ಕ ಮಗು ಇದೆ ಅಂತ ನೋಡಿ ಸ್ಟ್ರಾ ಹಾಕ್ಸ್ಕೊಂಬಂದಿದ್ದೀನಿ. ಅವಣ್ಣ ಕೇಳಿದೆ ಸ್ಟ್ರಾ ಬೇಡ ನನಗೆ, ಸ್ಟ್ರಾಲೆ ಅರ್ಧ ಧೂಳಿರುತ್ತೆ, ತೆಗ್ದು ಎಸ್ಬಿಡು ಬಾ ಸೈಡಿಗೆ. ಯಾರೋ ಒಬ್ರು ಕಾರಲ್ಲೇ ಕೂತವ್ರಿಗೆ ಸೊಳಿಗೆ ಬೇಡ ಬಂತೆ, ನಾವು ಮಾತ್ರ ಕುಡಿತಾ ಇದ್ದೀವಿ. ಬೇಕಾ ಕೊಡಬೇಕಂತ. ಸಣ್ಣೂರಿಗೆ ಇದು ಸಕ್ಕದಾಗ ಕಾಣಿಸ್ತೈತೆ. ಇಟ್ಸ್ ರಿಯಲಿ ಲುಕಿಂಗ್ ಟು ಗುಡ್. ರಿಯಲಿ ಇಟ್ಸ್ ಸೋ ಬ್ಯೂಟಿಫುಲ್. ನೀನ್ಯಾಕೆ ಬರ್ಲಿಲ್ಲ ಶುಗರ್ ಕೇನ್ ಜ್ಯೂಸ್ ಕುಡಿಯಕ್ಕೆ? ಹೊಟ್ಟೆ ತುಂಬೋಗಿ ಕೆಮಿಕಲ್ ಜ್ಯೂಸ್ ಕುಡ್ದವಳೆ, ನಾವು ನ್ಯಾಚುರಲ್ ಜ್ಯೂಸ್ ಕುಡ್ದು. ಇದ್ರಲ್ಲಿ ಅರ್ಧ ಖಾಲಿ ಮಾಡಿರೋದೇ ಅವನು. ಇದೆಲ್ಲ ಕೆಮಿಕಲ್ ಜ್ಯೂಸ್, ನಾವು ನ್ಯಾಚುರಲ್ ಜ್ಯೂಸ್ ಕುಡ್ದು. ಎಷ್ಟು ಬೇಗ ನಮ್ಮ ಮನೆಗೆ ರೀಚ್ ಆಗ್ತಿದ್ದೀವಿ ಗೈಸ್. ಇಷ್ಟು ಬೇಗ ಎಲ್ಲೂ ಈಚೆ ಹೋಗಿ ರೀಚ್ ಆಗ್ತಾ ಇರಲಿಲ್ಲ. ಮತ್ತೆ ಫಸ್ಟ್ ಟೈಮ್ ಅನ್ಸಿದೆ ಬೆಳಕಿದ್ದಂಗೆ ಮನೆ ರೀಚ್ ಆಗ್ತಾ ಇರೋದು. ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಎಸ್, ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಏನು ಇವ್ರಿಗೆ ಸಾಂಗ್ ಹುಚ್ಚು ಗೈ, ಸೌಂಡ್ ಅಂತ. ಸಣ್ಣವರಿಗೆ ಐತಿ ಸಕ್ಕದಾಗ ಕಾಣ್ತದೆ. ಸೋ ಬ್ಯೂಟಿಫುಲ್. ಎಸ್, ವಿ ಆರ್ ಬ್ಯಾಕ್ ಇನ್ ದಿ ಹೋಮ್ ಗೈಸ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ. ರೆಸ್ಟ್ ಮಾಡಿದರೆ ಸಾಕು ಅಂದಂಗೆ ಆಗಿಬಿಟ್ಟಿದೆ. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ, ಆ್ಯಂಡ್ ದಟ್ಸ್ ಆಲ್. I will end this vlog here only. Thank you for all your support and thank you for watching.
Please do like, share, comment and subscribe to my channel.